ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಹೈದರಾಬಾದಿನ ರಾಮೋಜಿರಾವ್ ಫಿಲಿಮ್ ಸಿಟಿಯ ಪಾರ್ಟ್ 2 ಅಂದರೆ ಈ ವಿಡಿಯೋವನ್ನು 2 ಭಾಗ ಮಾಡಿದ್ದೆ. ಮೊದಲನೇ ಭಾಗವನ್ನು ಆಲ್ರೆಡಿ 3 ಡೇಸ್ ಬ್ಯಾಕ್ ಹಾಕಿದ್ದೆ. ಸೊ ಎರಡನೇ ಭಾಗ ಬಂದು ಈ ವಿಡಿಯೋದಲ್ಲಿ ಜಪಾನೀಸ್ ಗಾರ್ಡನ್, ಜಪಾನೀಸ್ ಪಾರ್ಕನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ. ನಾವಂತೂ ಜಪಾನ್ಗೆ ಹೋಗೋಕ್ಕಾಗಲ್ಲ, ಅದೃಷ್ಟ ಇರೋರು ಹೋಗ್ತಾರೆ. ಸೊ ಇಲ್ಲೂ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಕಾಲುವೆ ಥರ ನೀರು ಹೋಗ್ತಾ ಇದೆ. ಗಾರ್ಡನ್ ಅಂತೂ ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ರೀಲ್ಸ್ ಮಾಡೋರ್ಗಂತೂ ಪ್ಲೇಸು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದು ಅಂದರೆ ಶೂಟಿಂಗ್ ಪರ್ಪಸ್ಗೋಸ್ಕರ ಮಾಡಿರುವಂಥದ್ದಾಗಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಜೋಧ್ಪುರದೊಂದು ವ್ಯೂ ಮೇಲ್ಗಡೆ ನೋಡ್ತಾ ಇದ್ವಲ್ಲ, ಕೆಳಗಡೆ ನಾನು ಒಂದು ಮೆಟ್ಲು ಥರ ಇರೋದನ್ನು ನಾನು ತೋರಿಸ್ದೆ. ಸೊ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಯಾರೂ ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಸೊ ನಾವಷ್ಟೇ ಬಂದು ಒಂದಷ್ಟು ರೀಲ್ಸ್ನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬಟರ್ಫ್ಲೈಸು. ಸೊ ಏನೋ ಡಿಫ್ರೆಂಟಾಗಿರ್ಬೋದೇನೋ ಅಂದ್ಕೊಂಡು ಹೋದ್ವಿ. ಸೊ ಇದಂತೂ ಅಷ್ಟು ಚೆನ್ನಾಗಿರಲಿಲ್ಲ. ಏಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಸೈಡ್ ಅಂದರೆ ಗದ್ದೆಗಳ ಸೈಡಲ್ಲಿ ಈ ಮುಳ್ಳುಗಳೆಲ್ಲ ಬೆಳ್ಕೊಂಡಿರ್ತದೆ ನೋಡಿ, ರೋಸ್ ಕಡ್ಡಿ ಆ ಥರ ಏನೋ ಕಳೆ ಅಂತೆಲ್ಲ ಹೇಳ್ತೀವಲ್ಲ. ಸೊ ನಾವು ಹಳ್ಳಿಯವರಾಗಿರೋದ್ರಿಂದ ಅಷ್ಟು ಪರಿಚಯ ಇರುತ್ತೆ. ಆ ಥರ ಗಿಡಗಳೇ ಇಲ್ಲಿ ಬೆಳೆಸಿರುವಂಥದ್ದು. ಐ ಥಿಂಕ್ ಇಲ್ಲಿ ಗಿಡಗಳೇ ಇದೇ ಶೋ ಗಿಡ ಅಂತ ಅನಿಸುತ್ತೆ ಪ್ರಾಬಬ್ಲಿ. ಸೊ ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಥರ ಬೇಲಿ ಗಿಡಗಳಿರುವಂಥದ್ದು. ಮಧ್ಯದಲ್ಲಿ ಕಪ್ಪೆ ಚಿಪ್ ಥರ ನೋಡಿ ನೀರು ಜರಿ ಬರೋ ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಒಂದಷ್ಟು ಸ್ನ್ಯಾಕ್ಸ್ ತಿನ್ಕೊಂಡು ನಾವೀಗ ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಒಂದು ಪ್ಲೇಸ್ಗಿಂತ ಒಂದು ಪ್ಲೇಸ್ ಅಂತೂ ಅದ್ಭುತವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ರಜೆಗಳ ಟೈಮಲ್ಲಿ ಈ ರೀತಿ ಪ್ಲೇಸ್ಗಳನ್ನ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದೆ ಬುದ್ಧನ ಗುಹೆ. ಸುಮಾರು ಫಿಲಿಮ್ಗಳಲ್ಲಿ ಈ ಗುಹೆನ ನಾವು ಅಬ್ಸರ್ವ್ ಮಾಡಿದ್ದೀವಿ, ನೀವು ನೋಡಿದ್ದೀರಾ ಅಂತ ತಿಳ್ಕೊತೀನಿ. ಎಷ್ಟು ಚೆಂದ ಇದೆ ಅಂದರೆ ಒಳಗಡೆ ಒಂದು ಕೂಡ ವಿಂಡೋಸ್ ಇಲ್ಲ, ಆದರೂ ಕೂಡ ತಣ್ಣನೆ ಅನುಭವ. ಅಲ್ಲಲ್ಲಿ ಕೂಲರ್ನ ಅಳವಡಿಸಿದ್ದಾರೆ, ಲೈಟ್ಸ್ ಇದೆ, ಬೆಳಕಿಲ್ಲ ಅನ್ನೋ ಹಾಗಿಲ್ಲ, ಅದ್ಭುತವಾಗಿದೆ. ಈ ಗುಹೆದೇ ಒಂದು ಸಣ್ಣ ವಿಡಿಯೋ ಮಾಡ್ತೀನಿ, ಆ ವಿಡಿಯೋನ ನೀವು ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಬೋದು. ನಾವು ಎಂಟ್ರೆನ್ಸ್ ಒಳಗಡೆ ಹೋಗಿದ ತಕ್ಷಣವೇ ಈ ಬೊಂಬೆಯಲ್ಲಿ ತಯಾರಿಸಿದ್ದಾರೆ ಈ ಬುದ್ಧನ ಅನುಯಾಯಿಗಳಿರ್ತಾರಲ್ಲ, ಅವರು ಧ್ಯಾನ ಮಾಡೋ ಥರ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು. ಸಡನ್ಲಿ ಯಾರೋ ಮನುಷ್ಯರು ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲ. ಮತ್ತು ಇಲ್ಲಿ ಒಂದು ಸರ್ಪ, ಕಾಳ ಸರ್ಪ ಥರ ಇದೆ, ಸೌಂಡ್ ಬರ್ತಾ ಇರ್ತದೆ. ಮತ್ತು ಈ ಬುದ್ಧನ ವಿಗ್ರಹದಲ್ಲಿ ಹಲವಾರು ಥರ ಚೇಂಜಸ್ ಬರೋದು, ಅಂದರೆ ನಮ್ಮ ಭೂಮಿಯ ಚೇಂಜಸ್ನ ನಾವಿಲ್ಲಿ ನೋಡ್ಬೋದು. ಇದರ ಒಂದು ವಿಡಿಯೋನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ನಾವು ಅಲ್ಲಿಂದ ಬಂದಿದ್ದೆ ಬೋನ್ಸಾಯಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಮೊದಲು ನನಗೆ ಇದರ ಬಗ್ಗೆ ಪರಿಚಯ ಇರಲಿಲ್ಲ. ಸೊ ನೋಡಿದ ತಕ್ಷಣ ಒಂದು ಏನೋ ಹೊಸ ಥರ ಅನುಭವ ಅಂತಲೇ ಅನ್ನಿಸ್ತು. ಚಿಕ್ಕ ಮರ, ಇದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಚಿಕ್ಕ ಮರದಲ್ಲೇ ಪುಟಾಣಿ ನಿಂಬೆ ಹಣ್ಣೆಲ್ಲ ಬಿಟ್ಟಿರೋದೆಲ್ಲ ನೋಡಿ ಒಂಥರ ವಸ್ತು ಅಂತಲೇ ಅನಿಸ್ತು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸಣ್ಣ ಸಣ್ಣ ನಿಂಬೆಕಾಯಿ ಬಿಟ್ಟಿರೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಒಂಥರ ಡಿಫ್ರೆಂಟ್ ಅಂತಲೇ ಅನಿಸ್ತು. ಸೊ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲನೂ ಕೂಡ ವಿಡಿಯೋ ಮಾಡೋದಕ್ಕೆ ಮತ್ತು ಶೂಟಿಂಗ್ ಪರ್ಪಸ್ಗೋಸ್ಕರ ಮಾಡಿರೋದ್ರಿಂದ ಸೊ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಗಾರ್ಡನ್ನು ಕೂಡ ನಿರ್ಮಿಸಿದ್ದಾರೆ, ಅದ್ಭುತವಾಗಿದೆ. ಸ್ಮೈಲಿಂಗ್ ಫೇಸ್ ಇರೋದು, ಒಂದೊಂದು ಚಿತ್ರಣವನ್ನು ನಾವಿಲ್ಲಿ ಒಂಥರ ವಿಚಿತ್ರವಾಗಿದೆ ಅಂತಲೇ, ವಿಚಿತ್ರವಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ನಾವು ಎಂಡ್ ಟೈಮ್ಗೆ ಬರ್ತಾಯಿದ್ದೀವಿ. ಲಾಸ್ಟಲ್ಲಿ ಒಂದು 4 ಫಿಲಿಮ್ ತೋರಿಸ್ತೀವಿ ಅಂತ ಹೇಳಿದರು, ಅಂದರೆ ಫಿಲಿಮ್ ಸಿಟಿಗೆ ಸಂಬಂಧಪಟ್ಟ ಫಿಲಿಮ್ ತೋರಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತ ಗಾರ್ಡನ್ನು, ಮಧ್ಯದಲ್ಲಿ ಆಲದ ಮರವನ್ನು ಬಿಟ್ಟಿದ್ದಾರೆ. ಅದು ಬೇರನ್ನು ಬಿಟ್ಟಿದೆಯಲ್ವ, ಅಲ್ಲಿಗೂ ಕೂಡ ಅದು ಬೇರು ಬಿಟ್ಕೊಂಡಿದೆಯಲ್ವ, ಅಲ್ಲೂ ಪ್ಲೇಸ್ ಬಿಟ್ಟು ಗಾರ್ಡನ್ ಥರ ಮಾಡಿರುವಂಥದ್ದು. ಸೊ ಇವಾಗ ನಾವು ಬಸ್ ಹತ್ಕೊಂಡು ಆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ಫಿಲಿಮ್ ನೋಡೋದಕ್ಕೆ ಅಂತೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಪ್ಲೇಸು ಕೂಡ ಅದ್ಭುತವಾಗಿದೆ. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೋಗಿದ್ದೆ ನೆಕ್ಸ್ಟು ಸ್ಮಾಲ್ ಫಿಲಿಮ್ ನೋಡೋದಕ್ಕೆ. ಸಂಜೆ ಆಗ್ಬಿಡ್ತು. ನಾವು ಬೆಳಿಗ್ಗೆ ರಾಮೋಜಿರಾವ್ ಫಿಲಿಮ್ ಸಿಟಿ ಒಳಗಡೆ ಬಂದಿದ್ದು, ಮುಗಿಸ್ಕೊಂಡು ಹೊರ್ಗಡೆ ಬರುವಷ್ಟರಲ್ಲಿ ಸುಮಾರು 4:45 ಆಗಿತ್ತು. ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಇನ್ನೂ ನೋಡ್ಬೋದಿತ್ತಲ್ಲ ಅಂತ ಅನಿಸ್ತು.
ಅಷ್ಟು ಅದ್ಭುತವಾಗಿದೆ. ಸೊ ತುಂಬಾ ಖುಷಿಯಾಗಿತ್ತು. ನಾವು ಏನು ಫಿಲಿಮ್ ತೋರಿಸ್ತಾರೆ ಇವರು ಅಂತ ಕ್ಯೂರಿಯಾಸಿಟಿಲೇ ಹೋದ್ವಿ. ಮೊದಲು ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ನಮಗೆ ರಾಮೋಜಿರಾವ್ ಫಿಲಿಮ್ ಸಿಟಿ ಬಗ್ಗೆ ಹೇಳ್ತಾರೆ. ಅವರು 1992 ಅಲ್ಲೇ ಡೆತ್ ಆಗಿದ್ದು, ಅದರ ಬಗ್ಗೆ ಹೇಳ್ತಾರೆ. ಮತ್ತು ಖುಷಿಯಾಗಿ ಈಗ ತೋರಿಸುವಂತಹ 3 ಫಿಲ್ಮ್ನು ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ನೋಡಿಕೊಂಡು ನೆಕ್ಸ್ಟ್ ನಾವು ಫಿಲಿಮ್ಗೆ ಹೋಗ್ತೀವಿ ನೋಡೋದಕ್ಕೆ. ಯಾವ ಫಿಲಮ್ ಅಂತ ಅಬ್ಸರ್ವ್ ಮಾಡಿ ನೀವೆಲ್ಲ ಅನ್ಕೋಬೋದು ಯಾವ ಫಿಲಮ್ ತೋರಿಸ್ತಾರೆ ಅಂತೇಳಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಮುಂದೆ ಹೋಗೋಣ. ಇದಂತೂ ಡಿಫ್ರೆಂಟ್ ಅಂತಲೇ ಅನಿಸ್ತು. ಅಲ್ಲಲ್ಲೇ ಡೋರ್ ಇರುತ್ತೆ, ಅಲ್ಲ ಶಿಫ್ಟ್ ಆಗುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ 3 ಜನನ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಬೈಕಲ್ಲಿ ಕೂರಿಸ್ಕೊಂಡು ಅವ್ರು ಯಾವ ರೀತಿ ರೈಡ್ ಮಾಡ್ತಾರೋ ಅದೇ ರೀತಿ ರೋಡಲ್ಲಿ ರೈಡ್ ಮಾಡೋ ಥರ ಕಾಣಿಸುತ್ತೆ. ಒಂಥರ ಡಿಫ್ರೆಂಟ್ ಅನಿಸ್ತು, ಖುಷಿನೂ ಕೂಡ ಆಯಿತು ನಮಗೆ. ಈ ಥರ ತೋರಿಸ್ತಾರೆ, ಮಕ್ಕಳಿಗೆ ಈ ರೀತಿ ತೋರಿಸ್ಬೇಕು, ತುಂಬ ಖುಷಿ ಪಡ್ತಾರೆ. ಮತ್ತು ಇದಂತೂ ಇನ್ನೂ ಡಿಫ್ರೆಂಟಾಗಿತ್ತು. ಅವರು ಕುಕ್ಕರ್ ಸೌಂಡ್ ಮಾಡೋದು, ಮಿಕ್ಸಿ ಸೌಂಡ್ ಮಾಡೋದು ರೀತಿ ಸೌಂಡ್ ಮಾಡಿದ್ರೆ ಈಗ ಫಿಲಿಮಲ್ಲೆಲ್ಲ ಕುಸ್ತಿ ಎಲ್ಲ ಆಡ್ತಾರಲ್ಲ, ಇದೇ ರೀತಿ ಅವರು ಸೌಂಡ್ ಮಾಡೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ನೆಕ್ಸ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು, ಟ್ರೈನ್ ಶೋ ಬಂದಿದ್ದೀವಿ. ಟ್ರೈನ್ ಶೋ ಅಲ್ಲಿ ಪಂಚತಂತ್ರ ಗೊಂಬೆಗಳನ್ನ ನಾವು ವೀಕ್ಷಣೆ ಮಾಡ್ಬೋದು. ಮತ್ತು ಇಲ್ಲಿ ಅರಮನೆಗಳು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಇದರದ ಒಂದು ವಿಡಿಯೋನೇ ಕೂಡ ನಾನು ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ವೋ ಆ ವಿಡಿಯೋನ ಹೋಗಿ ನೀವು ಪೂರ್ತಿ ವಿಡಿಯೋನ ಅಬ್ಸರ್ವ್ ಮಾಡ್ಬೋದು. ಮತ್ತು ಇಲ್ಲಿ ಏನಪ್ಪ ಅಂದರೆ ಒಂದೊಂದು ವಸ್ತುನು ಕೈಯಲ್ಲಿ ಮುಟ್ಟಿ ನೋಡಬೇಕು, ಅಷ್ಟು ಖುಷಿಯಾಗುತ್ತೆ. ಬಟ್ ಏನಪ್ಪ ಅಂದರೆ ನಾವಿಲ್ಲಿ ಮಿನಿ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಒಬ್ಬರು ಕೂಡ ಇಳಿಯೋದಕ್ಕಾಗಲ್ಲ, ಇಳಿದ್ರೂ ಕೂಡ ನಡ್ಕೊಂಡು ಹೋಗುವಷ್ಟು ಸ್ಪೇಸ್ ಬಿಟ್ಟಿಲ್ಲ. ಹಾಗಾಗಿ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಒಂದು ಕೂಡ ಧೂಳಿಲ್ಲ. ಮತ್ತು ಇಲ್ಲಿ ಒಂದು ವಸ್ತುನ ನಾವು ಏನಾದ್ರೂ ಇಟ್ಟಿದ್ರೆ ಅದನ್ನು ಮುರಿದಾಕೋದು, ಮನುಷ್ಯರ ಕೈಗೆ ಹೋದರೆ ಏನು ಉದ್ಧಾರ ಆಗಲ್ಲ ಅಲ್ವಾ. ಹಾಗಾಗಿ ಅದು ನಮ್ಮ ಕೈಗೇನು ಆಗಲ್ಲ, ಬಟ್ ನಾವು ಕೂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರಬೇಕು. ಇದೇ ಚೆಂದ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಾವಿಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾದ್ರೆ ನಾನು ಅಲ್ಲೊಂದು ಪ್ಲಾಸ್ಟಿಕ್ ಟ್ರೀನ ಇಟ್ಟಿದ್ರು. ನಾನು ಮೊದಲು ಅಂದ್ಕೊಂಡೆ ಇದು ನಿಜವಾದ ಟ್ರೀನೇ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಹತ್ರ ಹೋದಾಗಲೇ ಗೊತ್ತಾಗಿದ್ದು. ನೀವು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ. ಸೊ ಇಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಎಂಟ್ರೆನ್ಸ್ ಬೇರೆ ಕಡೆ ಹೋಗಬೇಕು. ಹಾಗೆ ನಾವಿಲ್ಲಿ ಒಂದಷ್ಟು ಮುತ್ತುಗಳನ್ನ ಪರ್ಚೇಸು ಕೂಡ ಮಾಡ್ತೀವಿ. ಅದಕ್ಕಿಂತ ಮೊದಲಾಗಿ ನಾವು ಆ ಟ್ರೀ ಬಗ್ಗೆ ಹೇಳಿದೆ ಅಲ್ವಾ, ಟ್ರೀನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡಿ, ಈ ಶಾಪಿಗೆ ಬರುವಷ್ಟರಲ್ಲಿ ನೋಡಿ ಒಂದು ಚಿರತೆನ ಇಟ್ಟಿದ್ದಾರೆ ನೋಡಿ. ಅದು ಕತ್ತನ ಈಗೆಲ್ಲ ಅನ್ಸಿದ ತಕ್ಷಣ ಇದು ಯಾವುದೋ ಪ್ರಾಣಿ ಇರ್ಬೋದೇನೋ ಅಂತ ಭಯ ಆಗ್ಬಿಡ್ತು ನನಗೆ. ಸೊ ಪಕ್ಕದಲ್ಲಿ ಹೋಗಬೇಕಾದ್ರೆ ಅವರು ರಿಮೋಟ್ ಕಂಟ್ರೋಲ್ ಇಟ್ಟಿರುವಂಥದ್ದು ಚಿರತೆನ. ಸೊ ಎಲ್ಲ ಥರ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿಂದ ನೋಡಿಕೊಂಡು ಇಲ್ಲಿರುವಂಥ ಗೊಂಬೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ತುಂಬ ಆಸೆ ಆದರೂ ಕೂಡ ಇಲ್ಲಿ ಹೆವಿ ರೇಟು, ಬಟ್ ಕ್ವಾಲಿಟಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳು ಸ್ವಲ್ಪ ಎಲ್ಲ ಹಾಳು ಮಾಡಿಬಿಡ್ತಾರೆ ಥಿಂಗ್ಸ್ ಎಲ್ಲನೂ. ಹಾಗಾಗಿ ಬೇಡ ಅಂತ ಹೇಳಿ ನಾವು ಗೊಂಬೆಗಳೇನು ಪರ್ಚೇಸ್ ಮಾಡಿಲ್ಲ. ಬಟ್ಟು ಮುತ್ತುಗಳಂತೂ ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ರಾಮೋಜಿರಾವ್ ಫಿಲಿಮ್ ಸಿಟಿಲಿ ಇದಕ್ಕೆಲ್ಲ ಗ್ಯಾರಂಟಿ ಇರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಒಂದು ಬ್ರಾಸ್ಲೆಟ್, ಓಲೆ ಈ ರೀತಿ ಎಲ್ಲನೂ ಕೂಡ ಪರ್ಚೇಸ್ ಮಾಡಿದ್ವಿ. ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರದ್ದು ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ಹಸ್ಬೆಂಡು ಓಲೆ ಮಾತ್ರ ತಗೋ ಅಂತ ಹೇಳಿದ್ರು ಅಂತೇಳಿ ನಾನು ಓಲೆ ಅಷ್ಟೇ ತೊಗೊಂಡೆ. ಫೈನಲಿ ಮುತ್ತುಗಳಂತೂ ತುಂಬ ನಾನು ಅಲ್ಲಿ ತಗೊಂಡೆ ಅಂತಲೇ ಹೇಳ್ಬೋದು. ಸೊ ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಪ್ಲಾನಿಟೋರಿಯಮ್ಗೆ ಬಂದಿದ್ವಿ. ಏನಿದು ಡಿಫ್ರೆಂಟಾಗಿದೆಲ್ಲ, ಆ ಪ್ಲಾನಿಟೋರಿಯಮ್ನ ಅಷ್ಟೇ ತೋರಿಸ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ನಾವು ಪ್ಲಾನಿಟೋರಿಯಮ್ ಒಳಗಡೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದ್ರದ್ದು ಕೂಡ ನಾನೊಂದು ಸಣ್ಣ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಈ ಪಿಕ್ಚರ್ನ ತೋರಿಸ್ತಾರೆ ಅಂತೇಳಿ. ಸಣ್ಣದಾಗಿ ನಾವು ಇಲ್ಲಿಗೆಲ್ಲ ಬಂದಿದ್ವಿ ಅನ್ನೋದಷ್ಟೇ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು. ಸೊ ಅದ್ಭುತವಾಗಿತ್ತು. ನೀವಿಲ್ಲಿ ನೋಡಿ, ನಾವು ಯಾವುದೋ ಲೋಕಕ್ಕೆ ಹೊರಟೋಗಿದ್ದೀವಿ, ನಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾವೇ ಹೋಗ್ತಾ ಇದ್ದೀವಿ, ಆ ಥರ ಅನುಭವ ಆಗ್ತಿತ್ತು. ಫೈನಲಿ ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಈ ವಿಡಿಯೋ ಈ ಪಿಕ್ಚರ್ ಮುಗಿದ ತಕ್ಷಣವೇ ನೆಕ್ಸ್ಟು ಲಾಸ್ಟ್ ಪಿಕ್ಚರ್ ಇತ್ತು 4:15. ಅದ್ಯಾವುದಪ್ಪ ಅಂತಂದರೆ ಸ್ಟಂಟ್ ಶೋ ಇತ್ತು. ಸೊ ನಾನಿಲ್ಲಿ ಸ್ಟಂಟ್ ಶೋನ ವಿಡಿಯೋ ಮಾಡಬೇಕು, ಇಲ್ಲಿಗೆ ಯೂಟ್ಯೂಬ್ಗೆ ಹಾಕಬೇಕು ಅಂತ ಅನಿಸ್ತು. ಬಟ್ ಯೂಟ್ಯೂಬಲ್ಲಿರುವಂತಹ ರಿಸ್ಟ್ರಿಕ್ಷನಿಂದ ನಾನು ಹಾಕೋದಕ್ಕೆ ಆಗಲಿಲ್ಲ. ಸೊ ಫೈನಲಿ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ. ನೀವು ನೋಡಿ, ಅದರಲ್ಲಿ ಯಾವುದೇ ರೀತಿ ಕುಸ್ತಿ ಆಡೋದು ಅದೆಲ್ಲ ವಿಡಿಯೋದಲ್ಲಿ ಇಲ್ಲ. ನಾನು ಹಾಕಿರುವಂತಹ ಸಣ್ಣ ವಿಡಿಯೋದಲ್ಲಿ
ಸೊ ನೀವು ಫೈನಲಿ ನೀವು ಹೋಗಿ ಡೈರೆಕ್ಟಾಗಿ ಅದನ್ನು ನೋಡಿದಾಗ ಫಿಲಿಮ್ ಸಿಟಿಯಲ್ಲಿ ನೀವು ಆ ಪ್ಲೇಸ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತೇಳಿ ಮಕ್ಕಳಿಗೆ ಒಂದಷ್ಟು ಆಟಿಕೆಗಳನ್ನ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಬಟ್ ಒಂದಕ್ಕಿಂತ ಒಂದು ಅಷ್ಟು ತುಂಬಾ ಚೆನ್ನಾಗಿತ್ತು. ಪರ್ಚೇಸ್ ಮಾಡೋಣ ಅಂದ್ಕೊಂಡೆ ಎಲ್ಲದನ್ನು ರೈಟ್ ಕೇಳ್ಕೊಂಡು ಬಂದ್ವಿ. ಎಬೋ 600 ಮೇಲೆ ಇತ್ತು. ಹಾಗಾಗಿ ನಾವು ಬೇಡ ಅಂತೇಳಿ ಬಂದ್ವಿ. ಯಾಕಂದರೆ ನಮ್ಮ ಮಕ್ಕಳು ನಾವು ಕೊಡಿಸಿದ್ರು ಕೂಡ ಅದನ್ನು ನೀಟಾಗಿ ಇಟ್ಕೊಳ್ಳಲ್ಲ. 1 ಡೇ 2 ಡೇ ಅಷ್ಟೇ ಎಲ್ಲ ಮುರಿದಾಕ್ಬಿಡ್ತಾರೆ. ಸೊ ಇಷ್ಟು ಅಮೌಂಟ್ ಕೊಟ್ಟು ನಾವು ತಗೊಂಡೋಗೋದು ವೇಸ್ಟ್. ಏನಿದ್ರು ನಮ್ಮ ಮಕ್ಕಳಿಗೆ ಜಾತ್ರೆ ಆಟಿಕೆಗಳೇ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತೇಳಿ ನಾವು ಬಂದುಬಿಟ್ವಿ. ಒಂದೊಂದು ಮಕ್ಕಳು ತುಂಬಾ ನೀಟಾಗಿ ಇಟ್ಕೋತಾರೆ. ಅಂಥ ಮಕ್ಳಿಗೂ ಕೊಡಿಸ್ಬೇಕು ಅಂತ ಅನಿಸುತ್ತೆ. ನಮ್ಮ ಮಕ್ಕಳು ಒಳ್ಳೆ ಮಕ್ಕಳೇ, ಬಟ್ ಅವ್ರಿಗೆ ಆಟಿಕೆಗಳನ್ನ ಇಟ್ಕೊಳ್ಳೋದಕ್ಕೆ ಬರಲ್ಲ. ಅವ್ರೇನಿದ್ರು ಮುರಿದಾಕೋದು, ಅದು ಹೇಗೆ ತಯಾರಿಸೋದು ಅದನ್ನು ನೋಡೋದೇ ಅವ್ರ ಬುದ್ಧಿ. ಹಾಗಾಗಿ ಅವರಿಗೆ ಏನೂ ಕೂಡ ನಾವು ಪರ್ಚೇಸ್ ಮಾಡಿಲ್ಲ. ಫೈನಲಿ ಇಲ್ಲೂ ಕೂಡ ನೋಡಿ ಸಾಫ್ ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ನೋಡೋದಕ್ಕೆ ಸುಂದರವಾಗಿದೆ. ಬಟ್ ನಮ್ಮ ಹತ್ರ ಫೈನಾನ್ಸಲ್ಲಿ ಚೆನ್ನಾಗಿದ್ದರೆ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ನಾವು ಪರ್ಚೇಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಸೊ ಇಲ್ಲಿ ಕ್ಲಾತು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಬೇಡ ಅಂತ ಅನಿಸ್ತು. ಹಾಗಾಗಿ ಇಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸ್ಟಂಟ್ಸು ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಜನ ಕೂತ್ಕೊಂಡು ನೋಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಫೈನಲಿ ಫ್ರೆಂಡ್ಸ್, ನಾನು ರಾಮೋಜಿರಾವ್ ಫಿಲಿಮ್ ಸಿಟಿ ವ್ಯೂ ಹೇಗಿದೆ ಅನ್ನೋದನ್ನು 2 ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಒಂದಷ್ಟು ವಿಡಿಯೋಗಳು ರಾಮೋಜಿರಾವ್ ಫಿಲಿಮ್ ಸಿಟಿಲಿ ಫಿಲಿಮ್ನ ಸ್ಮಾಲ್ ವಿಡಿಯೋ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಹೈದ್ರಾಬಾದಲ್ಲಿ ಯಾವ್ಯಾವ ಪ್ಲೇಸ್ನ ನೋಡಿದ್ವಿ ಅನ್ನೋದನ್ನು ಹಾಕ್ತೀನಿ. ದಯವಿಟ್ಟು ಆ ವಿಡಿಯೋವನ್ನು ಅಬ್ಸರ್ವ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.